ಎಲ್ರಿಗೂ ನಮಸ್ಕಾರ. ಇತ್ತಾನೆ ಶಿವಣ್ಣ ಮಾಮ ಹಾಗೂ ಪ್ರಭುದೇವ ಸರ್ ಅವರು ಸಿನಿಮಾ ಕರ್ನಾಟಕ ಡಮನಕ ನೋಡ್ಕೊಂಡ್ಬಂದ್ವಿ. ಬಹಳ ಅದ್ಭುತವಾಗಿದೆ ಸಿನಿಮಾ. ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಬಂದು ಈ ಒಂದು ಸಿನಿಮಾನ ಕುಟುಂಬದ ಸಮೇತ ಥಿಯೇಟರ್ ಬಂದು ನೋಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಭಟ್ ಅವರ ಡೈರೆಕ್ಷನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆಮೇಲೆ ಪ್ರಭುದೇವ ಸರ್ ಅವರ ಡಾನ್ಸ್ ಮತ್ತೆ ಅವರ ಒಂದು ಕಾಮಿಕ್ ಟೈಮಿಂಗು, ಮತ್ತೆ ಮಾಮಂದು ಡಾನ್ಸು, ಎನರ್ಜಿ ಹಾಗೂ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಯಶ್ವಿಕಾ ನಾಯ್ಡು ಅವರು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಪ್ರಿಯಾನಂದ್ ಅವರು ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡಣ್ಣ ಸರ್ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಅವರು ಇದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಡ್ರ ಒಂದು ಮೆಸೇಜು ಇದೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಮತ್ತೊಮ್ಮೆ ಥಿಯೇಟರ್ ಬಂದು ಈ ಸಿನಿಮಾನ ಕುಟುಂಬ ಸಮೇತ ನೋಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಕಮರ್ಷಿಯಲ್ ಸಿನಿಮಾಗಳು ಮತ್ತೆ ನೀರನ್ನ ಇಷ್ಟು ಕಮರ್ಷಿಯಲ್ ಫಾರ್ಮೆಟ್ ದೊಡ್ಡ ವಿಷಯ. ಯಾವ್ದು ನೀರಿನ ಬಗ್ಗೆ ಅದು ಸಿನಿಮಾ ನೋಡಿದಾಗ ಗೊತ್ತಾಗೋದು, ಬಿಟ್ಟಿರೋದು ಬೇಡ ಟಾಪಿಕ್ ಅಂತ. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಟಾಪಿಕ್ ಅವ್ರು ಮುಟ್ಟಿದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅದು. ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಭಟ್ರು. ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಮತ್ತೆ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ಅಂತ ಒಂದು ವಿಷಯ ಆಗುತ್ತೆ, ಅದು ಒಂದು ಲೈಫ್ ತುಂಬಾ ಚೆನ್ನಾಗಿದೆ. ಯಾರ್ಯಾರು ನೀವು ಊರ್ ಬಿಟ್ಟು ಹೋಗಿರ್ತೀರಾ, ನಿಮ್ಮ ಬಂದಿದ್ದಾರಿನ ಮರಿಬಾರ್ದು, ಮತ್ತೆ ನಿಮ್ಮ ಊರು ನಿಮ್ಮತನ ಬಿಡ್ಕೊಡ್ಬಾರ್ದು, ಮರಿಬಾರ್ದು ಅಂತ ಒಂದು ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ತುಂಬಾ ಚೆನ್ನಾಗಿ ನಮ್ಮ ಯೋಗರಾಜ್ ಭಟ್ ಸರ್ ಹೇಳಿದ್ದಾರೆ. ಸಖತ್ತಾಗಿದೆ. ಅವ್ರ ಕಾಮಿಡಿ ಟೈಮಿಂಗ್ ಮತ್ತೆ ಆ ಒಂದು ಭಾಷೆ, ಹಳ್ಳಿ ಕನ್ನಡ ಭಾಷೆ, ಮಾಮೂಲ್ ಜೊತೆ ಒಂದು ಬಾಂಡ್. ಯಾಕಂದ್ರೆ ಇದಕ್ಕಿಂತ ಮುಂಚೆ ಅಪ್ಪ ಅಮ್ಮನ ಜೊತೆ ಒಂದು ಡಾನ್ಸ್ ಮಾಡಿದ್ರು ಲಕ್ಕಿ ಮ್ಯಾನ್ ಅನ್ನೋ ಸಿನಿಮಾ. ಸೊ ಇದ್ರಲ್ಲಿ ಮತ್ತೆ ಶಿವಣ್ಣಮ್ಮನ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅವ್ರದ್ದು ಕಾಮಿಕ್ ಟೈಮಿಂಗ್ ಮತ್ತೆ ಸಕ್ಕದಾಗಿ ಮಾತಾಡ್ತಾರೆ ಪ್ರಭು ಸರ್. ಕನ್ನಡ ಮತ್ತೆ ಡಾನ್ಸ್ ಮತ್ತೆ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ ಸಾಂಗ್ ಮಾಮನ್. ತುಂಬಾ ಚೆನ್ನಾಗಿದೆ. ಮಾಮನು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಡಾನ್ಸ್ ಅವ್ರ ಬಗ್ಗೆ ಮಾತಾಡಕ್ಕಲ್ಲ, ಸಕ್ಕದಾಗಿ ಮಾಡಿದ್ದಾರೆ. ಬಟ್ ಅವ್ರಿಬ್ರು ಕಾಂಬಿನೇಷನ್ ನೋಡೋಕೆ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿದೆ. ನಾವು ಕೂಡ ತುಂಬಾ ಚೆನ್ನಾಗಿದೆ. ರೀಸನ್ ಅದೇ ಬಂದಿದ್ದಾರೆ ಮರಿಬಾರ್ದು, ಹಾಗೆ ಥಾಟ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನೀವು ಸಿನಿಮಾ ನೋಡಿದಾಗ ಇನ್ನೂ ಗೊತ್ತಾಗುತ್ತೆ, ಆ ಡೈಲಾಗ್ಸ್ ಮುಖಾಂತರ ಇನ್ನೂ ಸ್ಪಷ್ಟತೆ ಒಂದು ಬರುತ್ತೆ ಹೇಗಿದೆ ಫ್ಯಾನ್ಸ್ಗೆ. ಇವೆಲ್ಲ ಬಂದು ಸಿನಿಮಾನ ಮಾಮೂನ್ ಫ್ಯಾನ್ಸ್ ಇರ್ಬೋದು, ಪ್ರಭುದೇವ ಸರ್ ಫ್ಯಾನ್ಸ್ ಇರ್ಬೋದು, ಕನ್ನಡ ಫ್ಯಾನ್ಸ್ ಇರ್ಬೋದು, ಅವರೆಲ್ಲ ಬಂದು ಈ ಒಂದು ಸಿನಿಮಾನ ಥಿಯೇಟರ್ ವೀಕ್ಷಣೆ ಮಾಡ್ಬೇಕಂತ ಇಷ್ಟಪಡ್ತೀವಿ. ಕುಟುಂಬದ ಸಮೇತ ಬುಕ್ ಮೈ ಶೋ ಇರ್ಬೋದು, ಮಾಲ್ ಇರ್ಬೋದು, ಸಿಂಗಲ್ ಸ್ಕ್ರೀನ್ ಇರ್ಬೋದು, ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ ಬಂದು ನೋಡಿ, ಫೋನ್ಗಳಲ್ಲಿ ನೋಡ್ಬಿಡಿ ಅಂತ.